ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಪವಿರಾಜ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ನಾವು ವೆಕೇಷನ್ಸ್ಗೆ ಅಂತ ಹೇಳಿ ಅಣ್ಣನ ಮನೆಗೆ ಬಂದಿದ್ದೀವಿ. ಹಾಗಾಗಿ ಅಣ್ಣ ಕೂಡ ಅವತ್ತು ಆಫೀಸ್ಗೆ ರಜೆ ಹಾಕಿದ್ರು. ನಾವೆಲ್ಲ ಮನೆಗೆ ಇದ್ದಿದ್ದ ಕಾರಣ ಅಣ್ಣ ನಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತ ಡಿಸೈಡ್ ಮಾಡಿ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ನಾವು ಆಲ್ಮೋಸ್ಟ್ 9 ಮೆಂಬರ್ಸ್ ಇದ್ವಿ. ಆದ ಕಾರಣ ಅಣ್ಣನ ಕಾರಲ್ಲಿ ಜಾಗ ಸಾಕಾಗಲ್ಲ ಅಂತ ಹೇಳಿ ಅಣ್ಣ ಬೇರೆ ವೆಹಿಕಲ್ನ ಬುಕ್ ಮಾಡಿದರು. ನಾವು ಆಲ್ಮೋಸ್ಟ್ ಇಲ್ಲಿಂದ ಹೊರಟಾಗ 10 o'clock ಆಗಿತ್ತು ಮಾರ್ನಿಂಗ್. ಇದು ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಆಗಿರೋದ್ರಿಂದ ಸ್ವಲ್ಪ ತಡ ಆಯಿತು ಹೊರಡೋದು. ಸೊ ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ, ಹಾಗೆ ಯಾವುದೇ ಪ್ಲೇಸಸ್ನ ಕವರ್ ಮಾಡ್ತೀವಿ, ಎಲ್ಲನೂ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ನಾವು ಅಲ್ಲಿಂದ ಹೊರಟ ಕೂಡಲೇ ನನ್ನ ಮಗ ಮಲ್ಕೊಂಡ್ಬಿಟ್ಟ. ಹಾಗಾಗಿ ಈ ಥರ ಜೋಲಿ ಕಟ್ಟಿ ಅವನ್ನ ಮಲಗಿಸಿದ್ವಿ. ನಾವಿವತ್ತು ಹೋಗ್ತಾ ಇರೋ ಫಸ್ಟ್ ಪ್ಲೇಸ್ ಬಂದು ಕೂಡಲ ಸಂಗಮ. ಇದು ಆಲ್ಮೋಸ್ಟ್ ನಾವಿರೋ ಪ್ಲೇಸಿಂದ 150 ಕಿಲೋಮೀಟರ್ಸ್ ಆಗುತ್ತೆ. ರೋಡ್ ಬಂದು ಹಾಫ್ ವೇ ಚೆನ್ನಾಗಿದೆ, ಇನ್ನು ಉಳಿದಿದ್ದ ಅರ್ಧ ದಾರಿ ಅಷ್ಟು ಚೆನ್ನಾಗಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿಂದ ಟ್ರಾವೆಲ್ ಮಾಡೋದಕ್ಕೆ ಆಲ್ಮೋಸ್ಟ್ 4 ಅವರ್ಸ್ ಆರ್ 4.5 ಅವರ್ಸ್ ಆಗುತ್ತೆ. ಇಲ್ಲಿ ಎಲ್ಲಿ ನೋಡಿದ್ರು ಸುತ್ತಮುತ್ತ ತುಂಬ ಗ್ರೀನರಿ ಇದೆ. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ಲೋ ಮೋಷನಲ್ಲಿ ಹಾಕಿದ್ದೀನಿ ವಿಡಿಯೋ. ಸೊ ಇದು ಬಂದು ಹತ್ತಿ. ಇಲ್ಲಿ ತುಂಬ ಹತ್ತಿ ಬೆಳೀತಾರೆ. ಹಾಗಾಗಿ ರೋಡ್ ಸೈಡ್ ನೀವು ಎಲ್ಲಿ ನೋಡಿದ್ರು ಕೂಡ ಬೆಳೆದಿರೋ ಹತ್ತಿನ ಕಿತ್ತು ರೋಡ್ ಮೇಲೆ ಹಾಕಿರ್ತಾರೆ. ಅಲ್ಲಿ ಅವರು ಚೆನ್ನಾಗಿರೋ ಹತ್ತಿ ಹಾಗೆ ಸ್ವಲ್ಪ ಕಲರ್ ಕಡಿಮೆ ಇರೋ ಹತ್ತಿನ ಸಪ್ರೇಟ್ ಮಾಡ್ತಾ ಇರ್ತಾರೆ. ಹಾಗೆ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ತುಂಬ ವಿಂಡ್ ಮಿಲ್ಸ್ನ ನೋಡ್ಬೋದು. ನೆನ್ನೆ ನಾವು ಟ್ರೈನಲ್ಲಿ ನೋಡಿದ ವಿಂಡ್ ಮಿಲ್ ಸ್ವಲ್ಪ ದೂರ ಇತ್ತು, ಬಟ್ ಅದಕ್ಕಿಂತ ಇಲ್ಲಿ ತುಂಬ ಹತ್ರದಿಂದ ನೋಡ್ಬೋದು. ಎಷ್ಟು ಹತ್ತಿರ ಅಂದರೆ ನಾವು ಇಳ್ಕೊಂಡೋಗಿ ಅದ್ರ ಪಕ್ಕ ನಿಂತು ಫೋಟೋ ಹೊಡ್ಸ್ಕೋಬೋದು. ಬಟ್ ನಮಗೆ ಟೈಮ್ ಇಲ್ದಿರೋ ಕಾರಣ ನಾವು ಇಳ್ಕೊಳ್ಲಿಲ್ಲ, ಜಸ್ಟ್ ವೀಡಿಯೋಸ್ ಹಾಗೆ ಫೋಟೋಸ್ ತೊಗೊಂಡ್ವಿ. ನೋಡಿ, ನೀವೇ ನೋಡ್ಬೋದು ಎಷ್ಟು ಹತ್ರ ಇದೆ ವಿಂಡ್ ಮಿಲ್ ಅಂತ. ಈ ಥರ ನಮಗೆ ಸುತ್ತಮುತ್ತ ಗ್ರೀನ್ರಿ ನೋಡಿಕೊಂಡು ಫ್ರೆಶ್ ಆಗಿ ಗಾಳಿ ಕೂಡ ಬರ್ತಾಯಿತ್ತು. ಸೊ ಒಳ್ಳೆ ಗಾಳಿ ತಗೊಳ್ತಾ ಹಾಗೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾ ನಾವು ತಲುಪಿದ್ದೇ ಗೊತ್ತಾಗಿಲ್ಲ. 4.5 ಅವರ್ಸ್ ಹೇಗೆ ಹೋಯ್ತು ಅನ್ನೋದು ಗೊತ್ತಾಗಿಲ್ಲ. ಕೊನೆಗೂ ನಾವು ಕೂಡಲ ಸಂಗಮ ಬಂದು ತಲುಪಿದ್ದೀವಿ. ಇದು ಮೇನ್ ಎಂಟ್ರೆನ್ಸ್. ಇಲ್ಲಿಂದ ಆಲ್ಮೋಸ್ಟ್ ಒಂದು 1/2 ಕಿಲೋಮೀಟರ್ ಹೋದರೆ ಕೂಡಲ ಸಂಗಮ ಸಿಗುತ್ತೆ. ಇದಂತೂ ತುಂಬ ಸೂಪರ್ಬ್ ಆಗಿರೋ ಪ್ಲೇಸ್. ಬಿಸಿಲು ಜಾಸ್ತಿ ಇತ್ತು, ಬಟ್ ಈ ನೀರು ಇಲ್ಲಿರೋದ್ರಿಂದ ನಮಗೆ ತುಂಬ ತಂಪನೆ ಗಾಳಿ ಬೀಸ್ತಾ ಇತ್ತು. ಹಾಗಾಗಿ ಅಷ್ಟು ಸೆಕೆ ಅಂತ ಅನಿಸಿಲ್ಲ. ದೇವಸ್ಥಾನ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ಬನ್ನಿ, ನಿಮಗೂ ಕೂಡ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ಇದು ದೇವಸ್ಥಾನ ಎಂಟರ್ ಆಗೋಕ್ಕಿರುವಂಥ ಮೇನ್ ಎಂಟ್ರೆನ್ಸ್. ಸೊ ಇಲ್ಲಿ ನಾವು ರೈಟ್ ಸೈಡಲ್ಲಿ ಸ್ಲಿಪ್ಪರ್ ಎಲ್ಲ ಬಿಟ್ಟು ಒಳಗಡೆ ಹೋಗಬೇಕಾಗತ್ತೆ. ಇಲ್ಲಿ ಎಂಟ್ರೆನ್ಸಲ್ಲೇ ತ್ರಿಶೂಲದು ಒಂದು ಅಣೆಬೋಟ್ ಇಡ್ತಾ ಇರ್ತಾರೆ. ಸೊ ಅದನ್ನೇ ನಾವು ಇಲ್ಲಿ ಮಕ್ಕಳಿಗೆಲ್ಲ ಇಡಿಸ್ತಾ ಇದ್ವಿ. ಜೀವ ಇಲ್ಲವನೇ ಸೊ ನಾವಿಲ್ಲಿ ಒಳಗಡೆ ಬಂದಮೇಲೆ ಎದುರುಗಡೆ ಕಾಣಿಸ್ತಾರೆ ಅಂದರೆ ದೇವಸ್ಥಾನದ ಮೂಲ ಮಂಟಪ, ಅಂದರೆ ಆ ದೇವಸ್ಥಾನದ ಗರ್ಭಗುಡಿ ಇರೋದು. ಸೊ ಇಲ್ಲಿ ನಿಮಗೆ ಇದ್ರ ಎಡಗಡೆ ಕಾಣಿಸ್ತಾ ಇರೋದು ನದಿ. ಅಲ್ಲಿ ಹೋಗಿ ನಾವು ಕೈಕಾಲು ತೊಳ್ಕೊಂಡು ದೇವ್ರ ದರ್ಶನ ಮಾಡ್ಬೋದು. ಇಲ್ಲಿ ಬಲಗಡೆ ಕಾಣಿಸ್ತಾ ಇರೋದು ಒಂದು ಹಾಲ್. ಈ ಹಾಲಲ್ಲಿ ಅಂದರೆ ಯಾರ್ಯಾರು ಯಾತ್ರಾದಿಗಳು ಬಂದಿರ್ತಾರೆ ಅವರೆಲ್ಲ ರೆಸ್ಟ್ ಮಾಡ್ಬೋದು. ಹಾಗೆ ನೀವೇನಾದರೂ ಊಟ ತಿಂಡಿ ತಂದಿದ್ರೆ ಅಲ್ಲಿ ತಿನ್ಬೋದು. ಇಲ್ಲಿ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ನಾವು ಇವಾಗ ಮೊದಲು ನದಿ ನೋಡೋಕೆ ಹೋಗ್ತಾ ಇದ್ದೀವಿ, ಅದಾದಮೇಲೆ ದೇವ್ರ ದರ್ಶನಕ್ಕೆ ಹೋಗ್ತೀವಿ. ನಾವು ಬಂದಿದ್ದು ಸ್ಯಾಟರ್ಡೇನೆ, ಆದರೆ ಅಷ್ಟು ಜನ ಅಂತ ಏನಿರಲಿಲ್ಲ. ಯೂಶ್ವಲಿ ವೀಕೆಂಡ್ಸ್ ಅಂದರೆ ಎಲ್ಲ ದೇವಸ್ಥಾನದಲ್ಲೂ ರಶ್ ಇರುತ್ತೆ, ಬಟ್ ಇಲ್ಲಿ ತುಂಬ ಜನ ಇರಲಿಲ್ಲ. ನೋಡಿ ಇಲ್ಲಿ ನದಿ ಎಷ್ಟು ಸುಂದರವಾಗಿದೆ ಅಂತ. ತುಂಬ ಪ್ರಶಾಂತವಾಗಿದೆ ಇಲ್ಲಿ ವಾತಾವರಣ. ನಾವು ಈ ಬೆಂಗಳೂರು ಸಿಟಿ ಟ್ರಾಫಿಕ್ ಜಾಮ್ ಆಗಿರ್ಬೋದು, ಹಾಗೆ ಇಲ್ಲಿ ಕಿರಿಕಿರಿ ಇದೆಲ್ಲ ಬಿಟ್ಟು ದೂರ ಎಲ್ಲಾದರೂ ಹೋಗಿ ಈ ಥರ ಒಂದು ವಾತಾವರಣದಲ್ಲಿದ್ದರೆ ಮನಸ್ಸಿಗೂ ಕೂಡ ತುಂಬ ನೆಮ್ಮದಿ ಆಗುತ್ತೆ ಅಲ್ವಾ. ಈ ಅಲೆಗಳ ಸದ್ದು ಕಿವಿಗೆ ಎಷ್ಟು ಇಂಪಾಗಿರುತ್ತೆ. ಹಾಗೆ ಈ ನದಿ ನೋಡ್ತಾ ಇದ್ರೆ ಮೈಂಡ್ ಫ್ರೆಶ್ ಆಗ್ತಾ ಇರುತ್ತೆ. ಇಲ್ಲಿ ಬೋಟ್ ರೈಡ್ ಕೂಡ ಇದೆ. ನೀವು ನಮ್ಮ ಹಿಂದೆ ನೋಡ್ಬೋದು, ಸುಮಾರಷ್ಟು ಜನ ಹೋಗಿದ್ದಾರೆ ರೈಡಿಂಗಿಗೆ ಅಂತ. ದೇವಸ್ಥಾನಕ್ಕೆ ಬಂದಿದ್ದವರೆಲ್ಲ ದರ್ಶನ ಮುಗಿಸ್ಕೊಂಡು ಇಲ್ಲೇ ಬಂದು ಕೂತು ಸುಮಾರತ್ತು ಕಾಲ ಕಳೀತಾ ಇದ್ರು.
ಯಾಕಂದರೆ ಈ ಬಿಸಿಲಿಗೆ ತಂಪಾಗಿರುತ್ತಲ್ಲ ನದಿ ತೀರದಲ್ಲಿ, ಹಾಗಾಗಿ ಇಲ್ಲೇ ಜನ ಎಲ್ಲ ತುಂಬ ಹೊತ್ತು ಕೂತ್ಕೊಂಡಿದ್ರು. ನೀವು ನೋಡ್ತಿರ್ಬೋದು, ನನ್ನ ಮಗನಿಗೆ ನೀರಂದರೆ ತುಂಬ ಇಷ್ಟ. ಆಲ್ರೆಡಿ ಸ್ವಲ್ಪ ಹೊತ್ತು ಆಟಾಡಿ ಬಂದ, ಮತ್ತೆ ಇವಾಗ ನಾನು ಅಲ್ಲಿ ಆಡಬೇಕು ಅಂತ ಅಳ್ತಾ ಇದ್ದ. ನಮಗೆ ನದಿ ಬಿಟ್ಟು ಹೋಗೋಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೆ ನಮ್ಮ ಅಣ್ಣ ಮತ್ತೆ ಕರ್ಕೊಂಬಂದು ಅವನ್ನ ಆಟ ಆಡಿಸ್ತಾ ಇದ್ರು. ಅವನಂತೂ ಫುಲ್ ಖುಷಿಯಾಗಿದ್ದ ನೀರಲ್ಲಿ. ಚೆನ್ನಾಗಿದ್ಯಾ? ನಾವು ಇವಾಗ ದೇವ್ರ ದರ್ಶನಕ್ಕೆ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಇಲ್ಲಿ ದರ್ಶನ ಮಾಡಿದ್ದು ಶ್ರೀ ಸಂಗಮನಾಥ ಸ್ವಾಮಿ ದೇವರನ್ನು. ಇದಾದ ಮೇಲೆ ಮೆಟ್ಲು ಹತ್ಕೊಂಡು ಹೋದ್ರೆ ಅಲ್ಲಿ ನಮಗೆ ಕೂಡಲ ಸಂಗಮ ನೋಡ್ಬೋದು. 2 ನದಿಗಳ ಸಂಗಮ ಏನಿದೆ ಅದನ್ನು ನಾವು ಅಲ್ಲಿಂದ ನೋಡ್ಬೋದು. ಇಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಮೇಲ್ಗಡೆ ಬೋರ್ಡ್ಗಳು ಕಾಣಿಸುತ್ತೆ. ಆ ಬೋರ್ಡಲ್ಲಿ ನಾವು ಬಸವಣ್ಣ ಅವ್ರದ್ದು ಬೋಧನೆಗಳು ಹಾಗೂ ವಚನಗಳನ್ನ ನೋಡ್ಬೋದು. ಇವಾಗ ನಾವು ಮೇಲ್ಗಡೆ ಬಂದು ತಲುಪಿದ್ದೀವಿ. ಇಲ್ಲಿ ನಾವು ನದಿಗಳ ಸಂಗಮ ನೋಡೋಕೆ ಮುಂಚೆ ಈ ಮೆಟ್ಲುಗಳು ಏನು ಕಾಣಿಸ್ತದೆ, ಇಲ್ಲಿಂದ ಕೆಳಗಡೆ ಇಳ್ಕೊಂಡು ಹೋದರೆ ಬಸವಣ್ಣ ಅವರು ಐಕ್ಯ ಆಗಿರೋ ಸ್ಥಳ ಇದೆ. ಇದು ನೋಡಿ ಮೆಟ್ಟಲ್ಗಳನ್ನೆಲ್ಲ ಎಲ್ಲರೂ ಒಂದೇ ಕಡೆ ಹತ್ತುತ್ತಾ ಇದ್ದಾರೆ, ಹಾಗೆ ಒಂದೇ ಕಡೆ ಇಳಿತಾ ಇದ್ದಾರೆ ಅಂತ ಅನಿಸುತ್ತೆ. ಬಟ್ ಅದು ಬೇರೆ ಬೇರೆ ಕಡೆ, ಅವ್ರು ಹತ್ತೋದೇ ಬೇರೆ ಕಡೆ ಆಗಿರುತ್ತೆ, ಹಾಗೆ ಇಳಿಯೋದೇ ಬೇರೆ ಕಡೆ ಆಗಿರುತ್ತೆ. ಇದು ನೋಡೋಕೆ ಮಾತ್ರ ಎಲ್ಲ ಒಂದೇ ಮೆಟ್ಲುಗಳ ಥರ ಕಾಣಿಸ್ತಾ ಇರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಶಿವಲಿಂಗ, ಅಲ್ಲೇ ಬಸವಣ್ಣ ಅವರು ಐಕ್ಯ ಆಗಿರೋದು. ಇಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಹಾಗೆ ಶಿವರಾತ್ರಿ ಹಬ್ಬದ ದಿನ ತುಂಬ ದೊಡ್ಡ ಪೂಜೆ ನಡೆಯುತ್ತೆ. ಹಾಗೆ ಇಲ್ಲಿ ತುಂಬ ಭಕ್ತಾದಿಗಳು ಸೇರ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನದಿ ನೀರು ಹರಿದು ಬರ್ತಾ ಇರುತ್ತೆ. ಈ ನೀರನ್ನು ಎಲ್ಲರೂ ಪ್ರಸಾದ ಅಂತ ಹೇಳಿ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋಬೇಕು. ನಾವಿವಾಗ ದರ್ಶನ ಮುಗಿಸ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಹೋಗ್ತೀವಲ್ಲ, ಅಲ್ಲಿಂದನೇ ಕಾಣಿಸೋದು ಕೂಡಲ ಸಂಗಮ. ಇದೇ ಒಂದು ಕೂಡಲ ಸಂಗಮದ ವ್ಯೂ ಪಾಯಿಂಟ್ ಆಗಿರುತ್ತೆ. ನೀವಿಲ್ಲಿ ನೋಡ್ಬೋದು, ಇಲ್ಲಿ 2 ನದಿಗಳ ಸಂಗಮ ಆಗಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಕೃಷ್ಣ ಹಾಗೂ ಮಲಪ್ರಭಾ ನದಿಗಳ ಸಂಗಮ ಆಗಿರುತ್ತೆ. ಇಲ್ಲಿ 2 ನದಿಗಳು ಕೂಡಿದ್ರೂ ಸಹ ನದಿಗಳ ಬಣ್ಣ ಮಾತ್ರ ಬದಲಾಗೋದಿಲ್ಲ. ಒಂದು ನದಿ ನೀಲಿ ಬಣ್ಣದಲ್ಲೇ ಇರುತ್ತೆ, ಹಾಗೆ ಇನ್ನೊಂದು ನದಿ ಬಿಳಿ ಬಣ್ಣದಲ್ಲೇ ಇರುತ್ತೆ. ಹಾಗಾಗಿ ನಮಗೆ 2 ನದಿಗಳು ಕೂಡಿರೋದ್ರಿಂದ ಕ್ಲೀನಾಗಿ ಗೊತ್ತಾಗುತ್ತೆ. ನಾನು ಹೇಳಿದಾಗೆ ಇಲ್ಲಿನ ವಾತಾವರಣ ತುಂಬ ಪ್ರಶಾಂತವಾಗಿತ್ತು. ಹಾಗಾಗಿ ನಮಗೂ ಅಲ್ಲಿಂದ ಬೇಗ ಹೋಗೋಕ್ಕೆ ಮನಸ್ಸಾಗಿಲ್ಲ. ಸುಮಾರು ಹೊತ್ತು ಅಲ್ಲೇ ಕಾಲ ಕಳೆದ್ವಿ. ಅದಾದ ನಂತರ ನಾವು ಅಲ್ಲಿಂದ ಹೊರಟ್ವಿ. ಸೊ ನಾವಿಲ್ಲಿ ಕೂಡಲ ಸಂಗಮನೆಲ್ಲ ನೋಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಐಹೊಳೆಗೆ. ಕೂಡಲ ಸಂಗಮದಿಂದ ಐಹೊಳೆ ಬರೋದಕ್ಕೆ 1 ರಿಂದ 1.5 ಗಂಟೆ ಬೇಕಾಗುತ್ತೆ. ಇದು ಆಲ್ಮೋಸ್ಟ್ 40 to 45 ಕಿಲೋಮೀಟರ್ಸ್ ಇದೆ. ನಾವು ಐಹೊಳೆ ಬಂದು ತಲುಪಿದಾಗ ಆಲ್ರೆಡಿ 4:30 ಆಗಿತ್ತು ಸಂಜೆ. ಬೆಳಗ್ಗೆ 10 o'clock ಹೊರಟಿದ್ದು, ನಾವಿನ್ನೂ ಕವರ್ ಮಾಡೋಕ್ಕಾಗಿರೋದು ಒಂದೇ ಪ್ಲೇಸ್. ನೆಕ್ಸ್ಟ್ ಇದೇ ಸೆಕೆಂಡ್ ಪ್ಲೇಸ್ಗೆ ನಾವು ಬಂದಿರೋದು. ನಾನು ಇದೇ ಫಸ್ಟ್ ಟೈಮ್ ಐಹೊಳೆಗೆ ಬರ್ತಾ ಇರೋದು. ಈವನ್ ಕೂಡಲ ಸಂಗಮ ಕೂಡ ಫಸ್ಟ್ ಟೈಮ್. ನಾವಿವತ್ತು ಹೋಗೋ ಪ್ಲೇಸಸ್ಗೆಲ್ಲ ನಾನು ಮುಂಚೆ ಹೋಗೇ ಇಲ್ಲ, ಇದೇ ಮೊದಲ ಬಾರಿ ಹೋಗ್ತಾ ಇರೋದು. ನಿಮಗೆಲ್ಲ ತಿಳಿದಿರೋ ಹಾಗೆ ಐಹೊಳೆ ಒಂದು ಐತಿಹಾಸಿಕ ಸ್ಥಳ. ಇದು ತನ್ನ ಪ್ರಾಚೀನ ದೇವಾಲಯ ಹಾಗೂ ಶಿಲ್ಪಕಲೆಗೆ ಹೆಸರುವಾಸಿಯಾಗಿದೆ. ಇದನ್ನು ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೀತಾ ಇದ್ರು. ಹಾಗೆ ಇದು ಚಾಲುಕ್ಯರ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿತ್ತು. ಇನ್ನು ಐಹೊಳೆಯಲ್ಲಿ ನಾವು ದುರ್ಗಾ ದೇವಾಲಯ, ಲಾಡ್ ಖಾನ್ ದೇವಾಲಯ, ರಾವಣ ಫಡಿ ಹಾಗೆ ಜೈನ ದೇವಾಲಯಗಳನ್ನ ನೋಡ್ಬೋದು. ಐಹೊಳೆ ಚಾಲುಕ್ಯರ ಕಾಲದಲ್ಲಿ ವಿದ್ಯಾ ಕೇಂದ್ರವಾಗಿತ್ತು. ಇದನ್ನ ಶಾಸನಗಳಲ್ಲಿ ಆರ್ಯನ್ಪುರ ಎಂದು ಉಲ್ಲೇಖಿಸಲಾಗಿದೆ. ಆರ್ಯನ್ಪುರ ಅಂದ್ರೆ ಆರ್ಯ ಅಂದ್ರೆ ಪಂಡಿತರು, ಹಾಗೆ ಪುರ ಅಂದ್ರೆ ಊರು ಎಂದು ಅರ್ಥ. ಇಲ್ಲಿ ಸುಮಾರು 500ರಷ್ಟು ಜನ ಪಂಡಿತರಿದ್ದ ಕಾರಣ ಇದನ್ನ ಆರ್ಯಪುರ ಎಂದು ಕರೀತಾ ಇದ್ರು. ಅದಾದ ನಂತರ ಇದು ಐಹೊಳೆ ಆಗಿ ಬದಲಾಯಿತು. ಸೊ ಬನ್ನಿ ಇವಾಗ ಐಹೊಳೆ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಐಹೊಳೆಯಲ್ಲಿ ಇದು ಫಸ್ಟ್ ಸಿಗೋ ದೇವಸ್ಥಾನ. ಇಲ್ಲಿ ನಾವು ನಂದಿ ನೋಡ್ಬೋದು, ಹಾಗೆ ಶಿವಲಿಂಗ ಇದೆ. ಇಲ್ಲಿನ ದೇವಸ್ಥಾನ ಆಗಿರ್ಬೋದು ಹಾಗೆ ದೇವರಾಗಿರ್ಬೋದು ಎಲ್ಲಾನು ಕಲ್ಲಿಂದ ಕಟ್ಟಿರೋದೆ. ಹಾಗೆ ಇಲ್ಲಿ ತುಂಬ ಶಿಲ್ಪಕಲೆಗಳಿದೆ.
ಒಂದು ಏನು ಬೇಜಾರಪ್ಪ ಅಂದರೆ ಇಲ್ಲಿ ದೇವ್ರಿದೆ, ಆದರೆ ಪೂಜೆ ಮಾಡೋರು ಯಾರೂ ಇಲ್ಲ. ಆದ ಕಾರಣ ಜನರು ಎಲ್ಲರೂ ಚಪ್ಪಲ್ ಹಾಕ್ಕೊಂಡೇ ಒಳಗಡೆ ಬರ್ತಾಯಿದ್ರು. ಅದು ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು. ಪೂಜೆ ನಡೀದಲೇ ಇರಲಿ, ನಾವು ದೇವ ದರ್ಶನಕ್ಕೆ ಅಂತ ಬಂದಾಗ ನಮ್ಮ ಚಪ್ಪಲ್ನ ನಾವು ಹೊರಗಡೆ ಬಿಡಲೇಬೇಕಲ್ವಾ. ಇಲ್ಲಿ ಒಳಗಡೆ ಲೈಟ್ಸ್ ಅಂತ ಏನೂ ಹಾಕಿಲ್ಲ. ಇಲ್ಲೆಲ್ಲ ಇದೇ ರೀತಿ ಕತ್ಲೆ ಆಗಿರುತ್ತೆ. ಸೂರ್ಯನ ಬೆಳಕು ಎಷ್ಟು ಬರುತ್ತೆ ಅಷ್ಟೇ ನಮಗಿಲ್ಲಿ ಬೆಳಕು ಕಾಣಿಸೋದು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕಿಟಕಿಗಳು, ಈ ಕಿಟಕಿ ಮುಖಾಂತರ ಹಾಗೆ ಮೇನ್ ಎಂಟ್ರೆನ್ಸ್ ಮುಖಾಂತರ ನಮಗಿಲ್ಲಿ ಬೆಳಕು ಬರುತ್ತೆ. ಇದು ಹಾಯ್. ಇಲ್ಲಿ ನಿಮಗೆ ನೋಡೋದಕ್ಕೆ ಸುಮಾರಷ್ಟು ದೇವಾಲಯಗಳಿದೆ, ಬಟ್ ಅಲ್ಲೆಲ್ಲೂ ನಮಗೆ ದೇವ್ರ ಮೂರ್ತಿನೇ ಕಾಣಿಸೋದಿಲ್ಲ, ಹಾಗೆ ಪೂಜೆಗಳೇನು ನಡೀತಾ ಇರೋದಿಲ್ಲ. ಇದೊಂದು ಐತಿಹಾಸಿಕ ಸ್ಥಳ ಆಗಿದೆ, ನಾವು ಹೋಗಿ ಅದನ್ನು ನೋಡ್ಕೊಂಡು ಬರ್ಬೋದು ಅಷ್ಟೇ. ಆದರೆ ಇಲ್ಲಿ ತುಂಬ ಗ್ರೀನ್ರಿ ಇದೆ, ಹಾಗೆ ಫೋಟೋಸ್ ತೆಗಿಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಫೋಟೋಶೂಟ್ ಮಾಡಿಸ್ಕೊಳ್ಳೋರಿಗೆ ಇದೊಂದು ಒಳ್ಳೆ ಪ್ಲೇಸ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಾವು ಇನ್ನೂ 2 ಪ್ಲೇಸಸ್ನ ಕವರ್ ಮಾಡಿದ್ವಿ. ಅದರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನನ್ನ ಅಪ್ಕಮಿಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾಯಿರಿ. ಜೊತೆಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್ ಬಾಯ್.